ನಿಮ್ಗೇನಾದರೂ ಬೇಕಾದರೆ ಸಂಕೋಚ ಇಲ್ಲದೆ ಕೇಳಿ, ಇದೂ ನಿಮ್ಮ ಮನೆಯೇ ಆಯಿತಾ? ಹಾಂ, ಇಲ್ಲೇ ಇರ್ತೀವಿ. ಹಾಂ, ನೋಡಿ, ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಆದ್ರೆ ಈ ಸಲ ಬೈ ಎಲೆಕ್ಷನ್ ಅಲ್ಲಿ ನನಗೆ ಸೀಟ್ ಬೇಕು ಅಷ್ಟೇ. ದುಡ್ಡು ಬಗ್ಗೆ ನೀವು ತಲೆನೇ ಕೆಡಿಸ್ಕೋಬೇಡಿ, ಎಲ್ಲ ನಾನ್ ನೋಡ್ಕೋತೇನೆ. ಮಾಮ್, ಆ ನಂದಿನಿ ಹುಷಾರಾದ್ಲಂತೆ, ಸುಬ್ಬು ಮನೆಗೆ ಹೋಗಿದ್ದಾಳಂತೆ. ಆ ವೀರು, ಪೃಥ್ವಿ, ನಂದಿನಿ ಇವರೆಲ್ಲ ಒಂದಾಗಿದ್ದಾರೆ ಮಾಮ್. ಇವರೆಲ್ಲ ಒಂದಾದ್ರೆ ನಮಗೇನಾದ್ರೂ ಒಂದು ಗತಿ ಕಾಣಿಸ್ತಾರೆ. ಮಾಡಿ ಡೋಂಟ್ ವರಿ, 100 ಇಲಿಗಳು ಸೇರಿದ್ರು ಒಂದು ಹುಲಿನ ಎದುರ್ಸಕ್ಕಾಗಲ್ಲ. ಈಗ ಈ ವೀರು ಬದುಕೆ ಒಂಥರ ವೇಸ್ಟ್ ಆಗೋಗಿದೆ. ಅವನು ಮನೆಯಿಂದ ಆಚೆ ಬಂದ್ರೆ ಸಾಕು, ಜನ ಅವನ್ನ ಚೀತು ಅಂತ ಉಗ್ದು ಶಾಪ ಹಾಕ್ತಿದ್ದಾರೆ. ಅಂಥದ್ರಲ್ಲಿ ಅವನು ಇನ್ನು ಮುಂದೆ ಈ ಊರು ಬಿಟ್ಟು ಯಾವ್ದಾದ್ರು ಕಾಡಿಗೆ ಹೋಗಿ ಬದುಕಬೇಕು ಅಷ್ಟೇ. ಮೋರ್ ಓವರ್ ಎಲ್ಲ ಆಸ್ತಿ ಲೀಗಲ್ ಆಗಿ ನನ್ನ ಹೆಸರಲ್ಲೇ ಇದೆ. ಇದನ್ನ ಯೋಚನೆ ಮಾಡೋಂಥದ್ದು ಏನೂ ಇಲ್ಲ ಮಾಡಿ. ಮಾಮ್, ಆಗಂತ ನಾವು ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಶ್ರಾವಣಿ ಬಗ್ಗೆ ನಿಂಗೆ ಚೆನ್ನಾಗಿ ಗೊತ್ತು, ಅವಳೊಂಥರ ಹಠಮಾರಿ ಹೆಣ್ಣು. ಅದು ಸಾಲದು ಅಂತ ನಂದಿನಿ ಇವಾಗ ಅವಳ ಜೊತೆ ಸೇರ್ಕೊಂಡಿದ್ದಾಳೆ. ನೀನು ಅವಾಗವಾಗ ನಂದಿನಿ ಬಗ್ಗೆ ಕಥೆ ಹೇಳ್ತಿದ್ದಾಗ ನಂಗೆ ಭಯ ಆಗ್ತಿತ್ತು. ಇನ್ನು ಅವರೆಲ್ಲ ಒಂದಾದ್ಮೇಲೆ ನಮ್ಮನ್ನು ಸುಮ್ಮನೆ ಬಿಡ್ತಾರ ಮಾಮ್? ಮಾಡಿ, ಫಸ್ಟ್ ಆಫ್ ಆಲ್ ನೀನ್ ಈ ತರ ಹೆದರ್ಕೊಳ್ಳೋದನ್ನ ನಿಲ್ಸು. ನಾವು ಹೈ ಲೆವೆಲ್ ಅಲ್ಲಿ ಬದುಕ್ತಿರೋ ಜನ, ಅವರು ಬಡತನದಲ್ಲಿರೋರು. ನೋಡು, ಅವ್ರ ಬಗ್ಗೆ ಎಲ್ಲ ನಾವ್ ಯೋಚನೆ ಮಾಡಿ ಟೈಮ್ ವೇಸ್ಟ್ ಮಾಡಬಾರ್ದು. ಅವ್ರು ಏನೇ ಕಷ್ಟಪಟ್ಟರು ಜೀವನದಲ್ಲಿ ಮೇಲೆ ಹೇಳಕ್ ಸಾಧ್ಯತೆನೇ ಇಲ್ಲ. ಹಾಗೊಂದ್ ವೇಳೆ ಅವ್ರೇನಾದ್ರೂ ಹೇಳೋ ಪ್ರಯತ್ನ ಪಟ್ರೆ ನಾನೇ ಅವ್ರನ್ನ ತುಳಿದು ಕೆಳಗೆ ಹಾಕ್ತೀನಿ.
ಸೊ ಜಸ್ಟ್ ಸ್ಟಾಪ್ ವರಿಂಗ್ ಅಬೌಟ್ ದೆಮ್. ಮಾಮ್ ಏನೇ ಆಗಿರಲಿ ಮಾಮ್, ನಾನಂತೂ ಈ ವಿಚಾರನ ನೆಗ್ಲೆಕ್ಟ್ ಮಾಡಲ್ಲ. ನಾನು ಅವ್ರ ಮೇಲೆ ಒಂದು ಕಣ್ಣಿಟ್ಟಿರ್ತೇನೆ. ಹಣ್ಣಾಯ್ತು. ಇನ್ ಉಳ್ದಿರೋದು ಒಂದೇ ಒಂದ್ ಕಾಯಿ. ನೋಡಿದ್ರಾ, ಹೆಣ್ಮಕ್ಳು ಮುಂದೆ ನೀವು ಸೋಲ್ಲೇಬೇಕು, ಗೆಲ್ಲದು ನಾವೇ. ಆಟದಲ್ಲಿ ನೀವು ಮುಂದೆ ಇರ್ಬೋದು, ಆದ್ರೆ ಆಟ ಗೆಲ್ಲದ್ ನಾವೇನೆ. ಲೋ ಸುಬ್ಬು, ಹಾಗೆಲ್ಲ ಏನು ಇಲ್ಲ ಕಣೋ. ಈಗೇನಿದ್ರು ಹೆಣ್ಮಕ್ಳೇ ಸ್ಟ್ರಾಂಗು. RCB ಈ ಸಲ ಕಪ್ ನಮ್ದೆ, RCB ಈ ಸಲ ಕಪ್ ನಮ್ದೆ ಅಂತಿದ್ರು. ಮೊದಲನೇ ಸಲ ಕಪ್ ತಂದಿದ್ಯಾರು? ಹೆಣ್ಮಕ್ಳು. ಕರೆಕ್ಟಾಗಿ ಹೇಳ್ದೆ ಮಗಳೇ. ಹೆಣ್ಮಕ್ಳು ಗೆದ್ಮೇಲೆ ಕಪ್ಪು ನಮ್ದಾಗಿದ್ದು. ಹಾಗೆ ನಗ್ತಾ ಇರ್ತೀಯಾ ಅಥವಾ ಕುಡಿಯೋಕೆ ಜ್ಯೂಸ್ ಕೊಡ್ತೀಯಾ? ಕೊಡ್ತೀನಪ್ಪ. ಏನು ಏನು ಸಮೋಸನ ತಿನ್ನಕ್ಕೆ ಸಮೋಸ ತರಿಸ್ತೀರಾ? ಪದ್ದು, ಸಿಹಿ ತಿನ್ನೋ ಸಂದರ್ಭದಲ್ಲಿ ಸಮೋಸ ಕೇಳ್ತಾ ಇದೆಯಲ್ಲ. ಈ ನಗು ಸಂತೋಷ ಇಷ್ಟು ಸಿಹಿಯಾಗಿರ್ಬೇಕಾದ್ರೆ ಇದಕ್ಕೂ ಮೀರಿದ ಸಿಹಿ ಇನ್ನೇನೋ ಸಾಧ್ಯ? ಸತ್ಯಾನಂದಿನಿ, ನಾನು ಇಷ್ಟು ದಿವಸ ದೊಡ್ಡ ಮನೇಲಿದ್ದೆ. ಓಡಾಡೋದಕ್ಕೆ ಕಾರು, ಆಳು ಕಾಳು ಎಲ್ಲ ಇದ್ದರು. ಆದರೆ ಸಂತೋಷ ಒಂದಿರಲಿಲ್ಲ. ಈ ಪುಟ್ಟ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇದೆ, ನಗು ಹರಿತಾ ಇದೆ. ದೊಡ್ಡ ದೊಡ್ಡ ಗೋಡೆಗಳಿಂದ ಅರಮನೆನ ಕಟ್ಬೋದು ಕಣ, ಆದರೆ ಒಳ್ಳೆ ಮನಸ್ಸುಗಳು ಜೀವನನ ಸಾರ್ಥಕ ಮಾಡುತ್ತೆ. ನಿಜ ವೀರು, ನೀವು ಹೇಳ್ತಿರೋದು ಸತ್ಯ. ನನಗಂತೂ ಇದೆಲ್ಲ ಕನಸೇನೋ ಅನ್ನಿಸ್ತಾ ಇದೆ. ಇಷ್ಟು ವರ್ಷ ನಾನು ಪಟ್ಟಿರೋ ಕಷ್ಟಗಳನ್ನ ನೆನಪು ಮಾಡಿಕೊಂಡ್ರೆ ನಾನು ಅದನ್ನೆಲ್ಲ ಹೇಗೆ ದಾಟಿ ಬಂದೆ ಅಂತ ನನ್ನ ಬಗ್ಗೆ ನನಗೆ ಆಶ್ಚರ್ಯ ಆಗ್ತಿದೆ. ಇಂಥ ಒಂದು ದಿನ ಬರ್ಬೋದು ಅಂತ ನನಗನ್ಸಿತ್ತು, ಆದರೆ ನಾನು ಎಲ್ಲರ ಜೊತೆ ಈ ರೀತಿ ಖುಷಿಯಿಂದ ಇರ್ತೀನಿ ಅಂತ ಕಲ್ಪನೆ ಕೂಡ ಮಾಡ್ಕೊಂಡಿರಲಿಲ್ಲ.